ಸನಾತನ ಸಂಸ್ಥೆಗೆ 25 ವರ್ಷಗಳು ತುಂಬಿದಂತಹ ಈ ಹೊತ್ತಿನಲ್ಲಿ ಸನಾತನ ರಾಷ್ಟ್ರಕ್ಕಾಗಿ ಶಂಕನಾದ ಅನ್ನುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ, ಅದು ಹಿಂದೂ ಸಂಸ್ಕೃತಿಯ ಒಂದು ವೈಭವೀತವಾದಂತಹ ಅನಾವರಣವನ್ನ ಇವತ್ತು ಗೋವದ ಭೂಮಿಯಲ್ಲಿ ಇವತ್ತು ಮಾಡ್ತಾ ಇದೆ. ಸನಾತನ ಸಂಸ್ಥೆ ಅದು ಅನೇಕ ರೀತಿಯಾದಂತಹ ಅಚ್ಚುಕಟ್ಟುತನಕ್ಕೆ ಹೆಸರಾಗಿದೆ. ಇವತ್ತೊಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆ, ಯಾಕೆ ಅಂತ ಕೇಳಿದ್ರೆ ಎಲ್ಲ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಒಂದು ಅಚ್ಚುಕಟ್ಟಾದ ಮತ್ತು ಒಂದು ವ್ಯವಸ್ಥಿತವಾದಂತಹ ವ್ಯವಸ್ಥೆಯ ನಿರ್ಮಾಣ ಮಾಡುವುದರ ಮೂಲಕ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವೊಂದನ್ನ ಸಂಯೋಜನೆ ಮಾಡಿ ಜನರಿಗೆ ಮತ್ತು ಇಲ್ಲಿ ಬರತಕ್ಕಂತ ಎಲ್ಲ ಹಿಂದೂ ರಾಷ್ಟ್ರಾಸಕ್ತರಿಗೆ ಒಂದು ದೊಡ್ಡ ಪ್ರೇರಣೆಯನ್ನ ಕೊಡ್ತಾ ಇದೆ. ಈ ರಾಷ್ಟ್ರ ಹಿಂದೆಯೂ ಹಿಂದೂವಾಗಿದ್ದು, ಇಂದು ಹಿಂದೂ ಆಗಿದೆ, ಮುಂದೆಯೂ ಹಿಂದೂ ಆಗ್ತದೆ. ಆದ್ರೆ ಒಂದು ಸಣ್ಣ ಮೋಡ ಇದರ ಹಿಂದೆ ಇದೆ, ಅದನ್ನ ಸರಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ. ಮತ್ತು ಮುಂದೊಂದು ದಿನ ಭವ್ಯವಾದ ಹಿಂದೂ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಒಂದು ಅದಕ್ಕೆ ಸಾಕ್ಷಿಗಳಾಗುವಂತ ದಿನವನ್ನ ಈ ಕಾರ್ಯಕ್ರಮ ಆಯೋಜನೆಯ ಮೂಲಕ, ಒಂದು ವ್ಯವಸ್ಥೆಯ ಮೂಲಕ ನಿಯೋಜನೆ ಮಾಡ್ತಾ ಇದೆ. ಮತ್ತು ಅದ್ಭುತವಾದಂತಹ ಪ್ರದರ್ಶನಿಗಳು ಇದರಲ್ಲಿ ಜೋಡಿಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕು. ಏನು ಶಿವಾಜಿ ಮಹಾರಾಜರು ಹಿಂದೂ ಸಮಾಜದ ದೊಡ್ಡ ಶಕ್ತಿ, ಶಾಂಬಾಜಿ ಮಹಾರಾಜರು ಕೂಡ ಅಷ್ಟೇ ದೊಡ್ಡ ಶಕ್ತಿಯಾಗಿದ್ದಂತವರು. ಅವರ ಕಾಲದಲ್ಲಿ ಬಳಕೆ ಆಗ್ತಕ್ಕಂಥ ವಸ್ತುಗಳನ್ನ ತರಿಸಿ ನೀಡುವಂತ ಕೆಲಸಗಳಿರ್ಬೋದು, ಅನೇಕ ಈ ರೀತಿಯ ಪ್ರೇರಣೆ ಸಿಗುವಂತ ವ್ಯವಸ್ಥೆಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಹಿಂದೂ ಸಮಾಜದ ಏನು ಶಾಸ್ತ್ರ ತೇಜದ ಸಂಕೇತವಾಗಿದ್ದಂತ ಶಸ್ತ್ರಾಸ್ತ್ರಗಳನ್ನ ಇಡುವ ಮೂಲಕ ಹಿಂದೂ ಸಮಾಜ ಎಲ್ಲ ಒಂದು ಕಡೆ ಇದು ಶಾಂತಿಯನ್ನ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾ ಇದ್ದರ ಜೊತೆಗೆ ಧರ್ಮ ಹಿಂಸಾ ನತೈವಚ ಅನ್ನುವಂತ ಮಾತನ್ನು ಕೂಡ ಮರೆಯದಂತೆ ಮತ್ತೆ ನೆನಪಿಸುವಂತ ಕೆಲಸವನ್ನ ಇವತ್ತು ಸನಾತನ ಸಂಸ್ಥೆ ಮಾಡಿದೆ ಅಂತ ಹೇಳ್ತೇನೆ. ಒಂದು ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ನಾನು ಕೂಡ ಸಾಕ್ಷಿ ಆಗ್ತಾ ಇದ್ದೇನೆ, ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಅನ್ನುವಂಥದ್ದು ಅತ್ಯಂತ ಸಂತೋಷವಾದಂತಹ ವಿಚಾರ.